ವೆಲ್ಕಮ್ ಟು KM ಶೈನ್ಸ್. ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಮಶ್ರೂಮ್ ಪಲಾವ್ ಹೇಗೆ ಟೇಸ್ಟಿಯಾಗಿ ಮಾಡೋಣ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ದೊಡ್ಡದಾಗಿರೋ ಈರುಳ್ಳಿಯನ್ನು ತೊಗೊಂಡು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. 2 ಟೊಮೊಟೊವನ್ನು ತೊಗೊಂಬಂದಿದ್ದೀನಿ ಮತ್ತು ಲೆಮನ್ ತೊಗೊಂಡಿದ್ದೀನಿ. ಲೆಮನ್ ಹೇಗೆ ಹಾಕ್ತಾರೆ ಅಂತ ಲಾಸ್ಟಲ್ಲಿ ನೋಡೋಣ. 1 ಪ್ಯಾಕೆಟ್ ಮಶ್ರೂಮನ್ನು ನೀರು ಮತ್ತು ಅರಿಶಿಣದಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿಯನ್ನು ಕಾಲು ಭಾಗದಷ್ಟು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಮಶ್ರೂಮ್ ಪಲಾವ್ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ತೊಗೊಂಬಂದಿದ್ದೀನಿ. 2 ಬೆಳ್ಳುಳ್ಳಿಯನ್ನು ತೊಗೊಂಬಂದಿದ್ದೀನಿ. ನೆಕ್ಸ್ಟು 6ರಿಂದ 7 ಹಸಿಮೆಣಸಿನಕಾಯಿ, ಅರ್ಧ ಬೌಲಷ್ಟು ಅಡುಗೆ ಎಣ್ಣೆ ತೊಗೊಂಬಂದಿದ್ದೀನಿ. 1 ಇಂಚು ಶುಂಠಿಯನ್ನು ತೊಗೊಂಬಂದಿದ್ದೀನಿ. 1 ಟೀ ಸ್ಪೂನು ಸೋಂಪು ಕಾಳು, 1 ಇಂಚಷ್ಟು ಚಕ್ಕೆ, 3 ಏಲಕ್ಕಿಯನ್ನು ತೊಗೊಂಬಂದಿದ್ದೀನಿ. ಮಸಾಲೆ ಪದಾರ್ಥಗಳನ್ನು ಕಡಿಮೆ ಉಪಯೋಗಿಸಿ ಯಾವ ಥರ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲಷ್ಟು ಪುದೀನ ಸೊಪ್ಪು ತೊಗೊಂಬಂದಿದ್ದೀನಿ. ಇದರಲ್ಲಿ ಅರ್ಧ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ, ಇನ್ನು ಅರ್ಧ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋಣ, ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ, ಚಕ್ಕೆ ಲವಂಗವನ್ನು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಬರೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ತರಿಯಾಗಿ ರುಬ್ಕೊಂಬಂದಿದ್ದೀನಿ, ಈಗ ರೆಡಿ ಇದೆ. ಒಂದು ದೊಡ್ಡದು ಪಾತ್ರೆಯನ್ನು ಇಟ್ಕೊಳ್ಳೋಣ. ಅರ್ಧ ಬೌಲಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇವಾಗ ಕಾದಿದೆ, ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಿದೆ, ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮಶ್ರೂಮನ್ನು ಹಾಕೊಳ್ಳೋಣ. ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮಶ್ರೂಮ್ ಎಲ್ಲ ಹಾಕೊಳ್ಳೋಣ. ಇದು 1-2 ನಿಮಿಷ ಫ್ರೈ ಆಗಲಿ. ಈಗ ರುಬ್ಕೊಂಡು ಬಂದಿರೋಂಥ ಖಾರವನ್ನು ಹಾಕೋಣ. ಇದು ಫ್ರೈ ಆಗೋಷ್ಟರೊಳಗೆ 2 ಪಾವು ಅಕ್ಕಿಯನ್ನು ತಗೊಂಡು ತೊಳೆದು ನೆನೆಸ್ಕೊಂಡು ತೊಗೊಂಡೋಣ. ಈಗ ಇದು ಫ್ರೈ ಆಗಿದೆ. ಅಕ್ಕಿಯನ್ನು 2 ಲೋಟ ತೊಗೊಂಡಿರೋದ್ರಿಂದ ನಾನು 4 ಲೋಟ ನೀರು ತೊಗೊಂಬಂದಿದ್ದೀನಿ. ಈಗ ಇದು ನೆಂದಿದೆ. 2 ಪಾವು ಅಕ್ಕಿಯನ್ನು ತೊಗೊಂಡಿರೋದ್ರಿಂದ ನಾನು 4 ಪಾವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. 2 ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಹರಳುಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಲೆಮನ್ ಇಟ್ಕೊಂಡಿದ್ನಲ್ಲ, ಲೆಮನನ್ನು ಹಾಕ್ಕೊಳ್ಳೋಣ. ಲೆಮನ್ ಹಾಕ್ಕೊಳ್ಳೋದ್ರಿಂದ ಪಲಾವು ಉದುರು ಆಗಿ ಬರುತ್ತೆ. ಈಗ ಕುದೀತಾ ಇದೆ, ಅಕ್ಕಿಯನ್ನು ಹಾಕೊಳ್ಳೋಣ. ಈಗ ಅಕ್ಕಿಯನ್ನು ಹಾಕಿದ್ದೀನಿ. ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ
ಗ್ಯಾಸ್ಟ್ರಿಕ್ಕನ್ನು ಮೇಂಟೈನ್ ಮಾಡ್ಬೋದು. ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ಕನ್ನು ಮೇಂಟೈನ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ದೊಡ್ಡ ದೊಡ್ಡ ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಉಪಯೋಗಿಸ್ಕೊಂಡು ಮಾಡ್ಬೋದು, ಆದರೆ ಮನೆಗೆ ಅಳತೆಗೆ ಮಾಡಬೇಕಾದ್ರೆ ನಾನು ಕಡಿಮೆನೇ ಹಾಕ್ತೀನಿ. ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಅರಳೋ ಸ್ಟೇಜಿಗೆ ಬಂದಿದೆ. ಈಗ 1 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಳೋಣ. ಹಳ್ಳಕ್ಕಿಟ್ಬಿಡೋಣ. ಈಗ ಚೆನ್ನಾಗಿ ಹರಡಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಮೇಲೆ. ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಬಿಸಿ ಬಿಸಿಯಾಗಿರುವ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್.